10 ಜನ ಪಾಸ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಶಾಲೆಯಲ್ಲಿ ಎಲ್ಲೂ ದೇವರೇ, ಅದಕ್ಕೆ ನೀವು ಇವರ್ ಆಲ್ಸೋ ರೆಸ್ಪಾನ್ಸಿಬಲ್. ಗುಡ್ ಮಾರ್ನಿಂಗ್, ಸಲಾಂ ಅಲೈಕುಂ, ವಣಕಂ. ಇವತ್ತು ನಮ್ಮ ಹಾಗೂ ನಮ್ಮ ಶಾಲೆಯ ಆಡಳಿತದವರು ಸೇರಿ 1000 ಮಕ್ಕಳಿಗೆ, ಥೌಸಂಡ್ಸ್ ಚಿಲ್ಡ್ರನ್ ಅಥವಾ ಸ್ಟೂಡೆಂಟ್ಗೆ ಫ್ರೀ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಅಂಡ್ ಟೆಕ್ಸ್ಟ್ ಬುಕ್ಸ್ ಯೂನಿಫಾರ್ಮ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಒರಂತ ಜಮೀರ್ ಇದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ, ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ, ಜಾವೇದ್ ಇದ್ದಾರೆ, ಅಶೋಕ್ ಚಕ್ರವರ್ತಿ, ದೀಪ ಹಚ್ಚಿದ್ದೀವಿ. ದೀಪ ಚೆನ್ನಾಗಿ ಉಳಿತಾ ಇದೆ. ಆದರೆ ಐ ಆಮ್ ನಾಟ್ ಹ್ಯಾಪಿ ಇಲ್ಲ. ನಾನು ಬಂದ ತಕ್ಷಣನೇ ಆ ಗೇಟಲ್ಲಿ ಆ ರಸ್ತೆಗಳು, ಆ ನೀರು, ಒಂದು ಎರಡನೇದು ರಿಸಲ್ಟ್, ಇಷ್ಟೆಲ್ಲ ಸಾಧನೆ ಮಾಡಿದಿರಿ. ಎಷ್ಟು ಜನ ಪಾಸ್ ಆಗಿದ್ದಾರೆ ಗೊತ್ತಿದೆಯಾ? ನಮ್ಮ ಫಸ್ಟ್ ಡೆವಲಪ್ಮೆಂಟ್ ಕಂಪ್ನಿ ಅವರಿಗೆ ಎಷ್ಟು ಜನ ಪಾಸ್ ಆಗಿದ್ದಾರೆ? ನಮ್ಮ ಫಯಾಜ್ ಖಾನ್, ಸೈಯದ್ ಜಾಮಿ, ಆಜಮ್, ಪರ್ವೇಜ್ ಪಾಷಾ, ಸೈಯದ್ ಮುಮ್ತಾಜ್, ಶಬೀರ್ ಅಹಮದ್, ಮೊಹಮ್ಮದ್ ತನ್ವಿ, ಅಯಾಜ್ ಅಂಡ್ ಮುನ್ನಾ ಭಾಯಿ. ಇಷ್ಟು ಜನಕ್ಕೂ ಎಷ್ಟು ಜನ ಪಾಸ್ ಆಗಿದ್ರು ಗೊತ್ತಾ ನಿಮಗೆ? ಎಷ್ಟು ಜನ ಇದ್ರು SSLC ಎಷ್ಟು ಜನ ಪಾಸ್ ಆಗಿದ್ದಾರೆ ಮಾಹಿತಿ ಇದೆಯಾ ನಿಮ್ಮ ಕಂಪ್ನಿಗೆ? ನೀವು ಸುಮ್ಮನೆ ಕೂತ್ಕೊಳ್ರಿ. ನಾನೇನು ಕಂಪ್ನಿ ಮಾಡಿದ್ದೀನಿ? ನಾವು ಅಡುಗೆ ಮಾಡಬೇಕಂದ್ರೆ ಅಥವಾ ಊಟ ತಯಾರಾಗಬೇಕಂದ್ರೆ ಫಸ್ಟ್ ದುಡಿತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ, ಅಂಗಡಿಗೆ ಹೋಗ್ತೀವಿ, ರೇಷನ್ ತರ್ತೀವಿ, ಒಲೆ ಸೌದೆಲೆ ಊಟ ತಯಾರು ಮಾಡ್ತೀವಿ. ಲಾಸ್ಟ್ ಆ ಊಟ ಏನ್ ಮಾಡ್ಬೇಕು? ಏನ್ ಮಾಡೋದು? ಇಷ್ಟೆಲ್ಲ ಕೆಲಸ ಮಾಡ್ತೀವಿ. ಆ ಊಟ ತಿನ್ಬೇಕಲ್ಲ ನಾವು. ಫೈನಲ್ ರಿಸಲ್ಟ್ ಏನು? ಇಷ್ಟೆಲ್ಲ ಮಾಡ್ತಾ ಇರೋದು ಊಟ. ಆ ಊಟನ ಟೇಸ್ಟ್ ಆಗಿರ್ಬೇಕು, ತಿನ್ಬೇಕು. ಇಲ್ಲಿ 1ರಿಂದ UKG LKG ಇಂದ 10th ವರೆಗೂ ಮಕ್ಕಳು ಓದಿಸ್ತೀವಿ ನೀವೆಲ್ಲ ಸೇರಿ. SSLC ಲಾಸ್ಟ್ ಫೈನಲ್ ರಿಸಲ್ಟ್. ನಿಮ್ ಬಂಡವಾಳ ಎಲ್ಲ ಗೊತ್ತಾಗೋದು ಯಾವಾಗ? ಫೈನಲ್ SSLC ಎಷ್ಟು ಜನ ಪಾಸ್ ಆದ್ರಿ ಎಲ್ಲದ್ರ ಮೇಲೆನೆ ನಿಮ್ಮ ಸ್ಕೂಲು, ನಿಮ್ಮ ಟೀಚಿಂಗು, ನಿಮ್ಮ ಬಂಡವಾಳ ಗೊತ್ತಾಗೋದು. ಎಷ್ಟು ಜನ ಪಾಸ ಮಾಡಿದಿರಿ? ಪ್ರಿನ್ಸಿಪಾಲ್ ಅವರೇ, ಟೀಚರ್ಗಳವರೇ, ಮೆಟ್ರಿಕ್ ಕಂಪ್ನಿ ಅವರೇ. ನಾವು ದಿನ ಬರ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇವ್ರು ಇಲಾಖೆಯವರು ಬರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಎಷ್ಟು ಜನ ನಿಮ್ಮ ಬಾಯಲ್ಲಿ ಹೇಳಮ್ಮ? ಎಷ್ಟು ಜನಕ್ಕೆ? 70ಗೆ 79ಗೆ ಗೊತ್ತಾಯ್ತಾ? ಬೆಟರ್ ನಿಮ್ಮ ಕಂಪ್ನಿಯವರೇ ಎಷ್ಟು ಜನ ಪಾಸ್ ಆಗಿರೋದು? 10 ಜನ. ಎಷ್ಟು ಜನಕ್ಕೆ ನಿಮ್ ಬಂಡವಾಳ ಐತೆ? ನೀವು ಇಷ್ಟೆಲ್ಲ ಕಷ್ಟಪಡೋದು 10 ಜನ ನೀವು ಪಾಸ್ ಮಾಡಕ್ಕಾಗೋದು ಮಕ್ಕಳಿಗೆ. ಯಾರು ಬರ್ತಾರೆ ನಿಮ್ ಶಾಲೆಗೆ? ಈಗ ಆಲ್ರೆಡಿ ಇದು ನಾನು ಗಲಾಟೆ ಮಾಡಿ ನಿಲ್ಸಿದ್ದೀನಿ ಕಾಲೇಜು ಪ್ರಿನ್ಸಿಪಲ್ ಅವರಿಗೆ. ವಾಟ್ ಇಸ್ ಸ್ಟೇಟಸ್ ಆಫ್ ದಿಸ್ ಕಾಲೇಜ್? ಇದು ಜಾರ್ ಸಾಹೇಬ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ರು ಈ ಶಾಲೆ ಕಾಲೇಜಿನ. ನಾನು ಗೊತ್ತಿಲ್ಲ, ನಾನು ಗಲಾಟೆ ಮಾಡಿ ನಿಲ್ಸಿದ್ದೀನಿ. ಇದು ಆಲ್ರೆಡಿ ಸೆಪ್ರೇಟ್ ಈ ಕಾಲೇಜು ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿ ಅಂತೆ ಪಕ್ಕಕ್ಕೆ. ನಾನು ಗಲಾಟೆ ಮಾಡಿ ಮಿನಿಸ್ಟ್ರಿಗೆ ನಿಲ್ಸಿದ್ದೀನಿ. ಈಗ ಏನಾಗಿದೆ? ವಾಟ್ ಇಸ್ ಸ್ಟೇಟಸ್? ನೀವೇನ್ರಿ ನೀವು ಹಿಂಗ್ ಮಾಡಿದ್ರೆ ನಾಳೆ ಸ್ಕೂಲ್ ಶಿಫ್ಟ್ ಆಗ್ಬಿಡುತ್ತೆ.
ಸ್ಕೂಲ್ ಶಿಫ್ಟ್ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ನೀವು ಹಿಂಗೆಲ್ಲ ಮಾಡಿದ್ರೆ ನೀವು ಹೋಗ್ಬೇಕು. 10 ಜನ ಪಾಸ್ ಮಾಡಿದ್ದೀರಲ್ಲ ನೀವೆಲ್ಲ, ನಿಮ್ಗೆಲ್ಲ ಊಟ ಸ್ಯಾಟಿಸ್ಫೈ, your salary satisfied? 10 ಜನ ಏನು ಪಾಠ ಮಾಡ್ತೀರಿ ನೀವು ಮಕ್ಕಳಿಗೆ? ನೀವೊಬ್ಬ ಪ್ರಿನ್ಸಿಪಲ್ ಆಗಿ ಇದೆಲ್ಲ ಆನ್ಸರ್ ರಿಸಲ್ಟ್ ಕನ್ನಡದಲ್ಲಿ ಪಾಸ್ ಮಾಡ್ಬೇಕು. ಅದನ್ನು ಏನ್ ಪ್ರಾಬ್ಲಮ್ ನಿಮ್ಗೆ? ಸಂಬಳ ಕೊಡಲ್ವಾ ನಾವು? ನಿಮ್ಗೆ ದಿನ ಕನ್ನಡಗೆಲ್ಲ ಓಡ್ ಬರ್ತೀವಿ ನಾವು. 10 ಜನ 14%, ಅಟ್ಲೀಸ್ಟ್ 50%. ನಾಚಿಕೆ ಆಗ್ಬೇಕ್ರಿ. ನನಗೆ ನಾಚಿಕೆ, ಇವ್ರಿಗೆಲ್ಲ ನನಗೆ ನಾಚಿಕೆ ಆಗ್ತದೆ. ಆಸ್ MLA ಕ್ಷೇತ್ರದಲ್ಲಿ ನಿಮ್ಗೆ ಇಷ್ಟೆಲ್ಲ ಮಾಡಿದ್ರು. ಉರ್ದು ಶಾಲೆಯಲ್ಲಿ 10 ಜನ ಪಾಸ್ ಮಾಡಿದ್ದಾರೆ. ನಾನು ಯಾಕೆ ನಿಮ್ಗೆಲ್ಲ ಇವೆಲ್ಲ ಡಿಮ್ಯಾಂಡ್ ಯಾಕೆ ಮಾಡ್ಬೇಕು? ನಾನು ನಿಮಗೆ 10 ಜನ ಪಾಸ್ ಮಾಡಕ್ಕೆ ಮಕ್ಕಳು ಬೇಕು ಹೇಳ್ತಾ ಇದ್ರಿ. ಮಕ್ಕಳು ಬರಲ್ಲ. ಮಕ್ಕಳು ಹೆಂಗೆ ಬರ್ತಾರೆ? ನಾನು ಬರಕ್ಕೆ ಮನಸ್ಸಾಗ್ಲಿಲ್ಲ. ಅಲ್ಲಿ ಹೆಂಗೆ ಬರ್ತಾರೆ ಮಕ್ಕಳು ನಿಮ್ಗೆ? ನನ್ಗೆ ಪೊಲೀಸರು ವೆರಿ ಸೀರಿಯಸ್ ಭಯ ಇಲ್ವಲ್ರಿ ಇಲ್ಲವ್ರಿಗೆ ಪೊಲೀಸ್ ಬಗ್ಗೆ? ಹೆಸರೇ ಕಂಪ್ಲೇಂಟ್ ಮಾಡ್ಬೇಕ್ರಿ ಅವರು. ಒಂದ್ ಒಳಗೆ ಮೆರವಣಿಗೆ ಮಾಡ್ರಿ. ಅವ್ರು ಯಾವಾಗವರು ಅವ್ರೊಬ್ರು ಕಂಡ್ರೆ ಯಾವಾಗ ನೀವು ಗಲಾಟೆ ಮಾಡೋದು ನಿಜಕ್ಕಾಗಿಲ್ಲ ಅಂದ್ರೆ ಈಗ ನೀವು ಸುನಿಲ್ ಅವರೇ ಹೌ ಮೆನಿ ಟೈಮ್ಸ್ ಕಂಪ್ಲೇಂಟ್? ಏನ್ರಿ ಇದು? ಆಯ್ತು, ನೀವು ಪ್ರಿನ್ಸಿಪಾಲ್ ಟೀಚರ್ಸ್ ಎಲ್ಲ ಏನ್ ಮಾಡ್ತೀರಿ? ಯಾರ ಬಂದ್ರೆ ಇಮಿಡಿಯೇಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇಮಿಡಿಯೇಟ್ ಅವ್ರು ಯಾರು ಐಡೆಂಟಿಫೈ ಮಾಡಿ ನನ್ನ ಮೊಬೈಲ್ಗೆ ಹಾಕಿ ಅಂದ್ರೆ ಆಗಲ್ಲ. ನಿಮ್ಗೆ ಒಂದು ಕಂಪ್ನಿ ಅಂತ ಮಾಡಿದೆ ಫಯಾಜ್ ಖಾನ್ ನೇತೃತ್ವದಲ್ಲಿ ಅಲ್ವಾ? ನಿಮ್ದು ಶಾಲೆ ಮತ್ತು ನೀವೇನು ಮೀಟಿಂಗೇ ಮಾಡಬೇಕು ಅಂತ ಹೇಳಿಲ್ಲ ರೀ. ಕಂಪ್ನಿ ಮೆಂಬರ್ಗಳು ಕಂಪ್ಲೇಂಟ್ ವಿಸಿಟ್ ಡೈಲಿ ಬಂದು ಇಬ್ಬರು ಓಡಾಡ್ಕೊಂಡು ಹೋಗಿ ಏನ್ ಸಮಸ್ಯೆ ಅಂತ ಕೇಳಿ. ಮೀಟಿಂಗ್ ಮಾತ್ರ ಬರಬೇಕಾ ನೀವು? ನಾನು ಹಳೆ ಕಂಪ್ನಿ ಕಿತ್ತಾಕಿ ನಿಮ್ಗೆ ಮಾಡಿದ್ದು ನಾನು. ಏನಪ್ಪ ಅಜಮ್ ಭಾಯ್, ಮುನ್ನಾ ಭಾಯ್, ಅಯಾಸ್ ಭಾಯ್, ಪರು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳನ್ನೇ ಮಾಡಿದ್ದೀನಿ ಕಿತ್ತಾಕಿ ಭಯ ಇರಲಿ ಅಂತ. ಅದೇ ನಿಮ್ ಭಯ ಇಲ್ವಲ್ರಿ ಇಲ್ಲಿ? ಯಾರ ಟೀಚರ್ಗೆ ಬಂದು ಹೊಡೆಯೋದು ಪಡೆಯೋದು, ಮಕ್ಕಳು ಹೊಡೆಯೋದು ಅಲ್ಲಿ ನೀವೆಲ್ಲ ನಿಮ್ಮ ವೀಕ್ನೆಸ್ ಏನು? ಪೊಲೀಸ್ನವರು ಏನ್ರಿ ಅವಮಾನ ರೀ ನನಗೆ. ಐ ನಾಟ್ ಆಲ್ ರೈಟ್. ಇದೆಲ್ಲ ನಾನು ಸಹಿಸೋದಿಲ್ಲ. ಒಂದ್ಸಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 10% ನೀವು ರಿಸಲ್ಟ್. ಹೌ ಮೆನಿ ಟೈಮ್ಸ್ ವಿಸಿಟ್ ವಿದಿನ್ 2 years? ನಾನು 2 ವರ್ಷದಲ್ಲಿ 2 ಸಲ ವಿಸಿಟ್ ಮಾಡಿದ್ದೀನಿ. ಹೇಳಿ ಅಷ್ಟೇನಾ? ಅದು ಕ್ಯಾಪ್ಟ ಇಲ್ಲ. ಏನ್ ಪ್ರಯೋಜನ ಏನು? ದೊಡ್ಡ 4-5 ಕೋಟಿ ನಿಮ್ಗೆ ದುಡ್ಡು ಕೊಟ್ಟಿದೆ. ಈಗ ನಾನು ಏನ್ ಮಾಡೋದು ನಮ್ಗೆ ಇಷ್ಟ ಇಲ್ಲ. ನೀವು ಟೀಚರ್ಸ್ ವೇಸ್ಟ್, ಪ್ರಿನ್ಸಿಪಲ್ ವೇಸ್ಟ್, ನಮ್ಮ ಬಾಡಿನೂ ವೇಸ್ಟ್. ನಾವು ಏನಾರ ಮಾಡಿದ್ರೆ, ಊಟ ಮಾಡಿದ್ರೆ ಜೀರ್ಣ ಶಕ್ತಿ ನಮ್ಗೆ ಆಗ್ಬೇಕು. ಕೆಲಸ ಮಾಡಿದ್ರು ನಮ್ ಜೀರ್ಣ ಶಕ್ತಿ ನೆಮ್ಮದಿ ಇರ್ಬೇಕ್ರಿ. ಸ್ವಲ್ಪ 100% ಬೇಡ. Don't want 100%, at least 50%. ಅಲ್ವೇನಪ್ಪ? ಅಟ್ಲೀಸ್ಟ್ 60-70 ಜನಕ್ಕೆ ಒಂದು 35% ನೀವು ಪಾಸ್ ಮಾಡಿಲ್ಲ ಮಕ್ಕಳಿಗೆ ಅಂದ್ರೆ ನೀವೆಲ್ಲ ಏನಕ್ಕೆ ಟೀಚರ್ಸು, ಏನಕ್ಕೆ ಪ್ರಿನ್ಸಿಪಾಲ್ಸು? ನೀವೇನ್ ಪಾಠ ಮಾಡ್ತೀರಾ ಮಕ್ಕಳಿಗೆ? ಏನ್ ಸಮಸ್ಯೆ ಏನು ನಿಮ್ಗೆ? ಆ ಹಳ್ಳಿ ಬನ್ರಿ, ಬೆಳಗ್ಗೆ ಎದ್ದು ಹುಲ್ಗೋಗ್ತಾರೆ, ಹಸುಗಳಿಗೆ ಹುಲ್ ತರ್ತಾರೆ, ಕಸ ಕುಡಿಸ್ತಾರೆ. ಹಸುಗಳು ಸ್ಕೂಲ್ ಬಿಟ್ಟಿದ ತಕ್ಷಣ ಹಸುಗಳು ಬೇಯಿಸಕ್ಕೆ ಹೋಗ್ತಾರೆ, ತೋಟದ ಕೆಲಸ ಮಾಡ್ತಾರೆ, ನೀರು ಕಟ್ತಾರೆ. ಅವ್ರದ್ದೇ 80% ರಿಸಲ್ಟ್. ಅಂದ್ರೆ ರೂರಲ್ ಸೈಡು ನೀವು ಸಿಟಿಲಿ ಇಟ್ಕೊಂಡು ಏನಂತ ಕೆಲಸ ಮಕ್ಕಳಿಗೆ ಓದಿಸೋದು? ಪೇರೆಂಟ್ಸ್ ಮೀಟಿಂಗ್ ಮಾಡೋದಿಲ್ವ ನೀವು? ಪೇರೆಂಟ್ಸ್ ಕರ್ಸಲ್ವ ನೀವು? ಏನು ಮಾಡೇ ರಿಸಲ್ಟ್ ಬರೋದಿಲ್ಲ ಸರ್. ಪೇರೆಂಟ್ಸ್ 3 ಜನ ಬರ್ತಾರೆ, ಅದು ಕೆಲಸ ಹೋಗ್ಬೇಕು, ಅಪ್ರೋಚ್ ಮಾಡಬೇಕು.
ಪಾಯಿಂಟ್ ಇರ್ಬೇಕಲ್ಲಮ್ಮ, ದಟ್ ಇಸ್ ಡಿಫರೆನ್ಸ್. ಸಬ್ಜೆಕ್ಟ್ ಅಲ್ಲಿ 80% ಇದೆ ಸರ್. ಎಲ್ಲ ಐ ವಾಂಟ್ ಓವರ್ ರಿಸಲ್ಟ್. ಒಂದ್ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಆಗಲ್ಲ. ನನಗೆ ರಿಸಲ್ಟ್ ನಾನು ಇಷ್ಟೊಂದು ಹೇಳಿದ್ದಲ್ಲ, ನಾವು ಅಡಿಗೆ ಮಾಡಿದ್ಮೇಲೆ ಅದು ಟೇಸ್ಟ್ ಇದ್ರೆ ಅಡಿಗೆ, ಇಲ್ಲಾಂದ್ರೆ ನೀನು ಕೂಲಿಗೆ ಹೋಗಿರೋದು, ಶ್ರಮ ಹಾಕಿರೋದು, ರೇಷನ್ ತಂದಿರೋದು, ಊಟ ಎಲ್ಲ ವೇಸ್ಟ್. ರಿಸಲ್ಟ್ SLC ಅಷ್ಟೇ. ನೀವು SLC ರಿಸಲ್ಟ್ ಬಂದ್ರೆ ನನಗೆ ತೃಪ್ತಿ. ನಾನು ಅದು ಮಾಡಿದೀನಿ ಇದು ಮಾಡಿದೀನಿ ಅಂದ್ರೆ ನಾನು ಒಂದು ಸಬ್ಜೆಕ್ಟ್ ಅಂದ್ರೆ ನಾನು ಬೇರೆ MLA ಬಂದು ನಿಮ್ಮ ಹತ್ರ ಹಾಲು ಹಾಕಿಸ್ಕೊಂಡು ದೀಪ ಹಚ್ಚಿಬಿಟ್ಟು ಪ್ರೈಸ್ ಕೊಟ್ಟು ಹೋಗಲ್ಲ, ಬರೋದಿಲ್ಲ. ಐ ವಾಂಟ್ ಟು ರಿಸಲ್ಟ್ ಬೇಕು, ಓರಿಯೆಂಟೆಡ್ ಕೆಲಸ ಇರಬೇಕು. ಏನಾರ ಮಾಡಿದ್ರೆ ಸ್ವಲ್ಪ ಪ್ರಯೋಜನ ಆಗ್ಬೇಕು, ಇಲ್ಲಂದ್ರೆ ಏನ್ರಿ. ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರಿಗೆ ನಾನು ಕ್ಲಾಸ್ ತಗೊಂಡಿದ್ದೀನಿ, ಗವರ್ಮೆಂಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ. ಹೋಗಿದ್ದೀರಾ ನೀವು? ಕುಲಕೇಶ್ ನಗರದಲ್ಲಿ ರಿಸಲ್ಟ್ ನೋಡಿದ್ದೀರಾ ಅಂತ ಹೋಗಿದ್ದೀನಿ ಮೇಡಮ್ಗೆ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಟೇಕ್ ಕ್ಲಾಸ್, ಅವ್ರು ಬರ್ತಾರೆ ಶಾರ್ಟ್ಲಿಗೆ. ದುಡ್ಡು ತಗೊಂಡು ಎಲ್ಲ ಸಂಬಳ ತಗೊಂಡು ಮನೆಗಳಲ್ಲಿ AC ಆಫೀಸಲ್ಲಿ ಕುತ್ಕೊಳ್ಳೋದು ಚೆಕ್ ಮಾಡ್ಬೇಕು ನಿಮ್ಗೆಲ್ಲ. ನಾನೇನು ಇಂಪ್ರೂವ್ ಆಗುತ್ತೆ ಅಂತ ನೋಡಿದ್ರೆ ಏನೂ ಆಗಿಲ್ಲ. ನಿಮ್ಗೆ ನಮ್ಮ ಜನಗಳಿಗೂ ಸ್ವಲ್ಪ ತೃಪ್ತಿ ಇರ್ಬೇಕು. ನಮ್ಮ ಮಕ್ಕಳು ನೋಡ್ರಿ, ಈ ಶಾಲೆನ ನಮ್ಮ ಮನೆ ನಮ್ಮ ಮಕ್ಕಳು ಆ ರೀತಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರಿ ಸ್ಕೂಲ್ನ, ನಿಮ್ಗೆ ಒಳ್ಳೇದಾಗ್ತದೆ ಜನ್ಮದಲ್ಲಿ. ಯಾಕಂದ್ರೆ ಇಂಥ ಬಡವರು ಕ್ಷೇತ್ರದಲ್ಲಿ ನೀನು ಎಲ್ಲೋ ಸಾಹುಕಾರ ಸ್ಕೂಲ್ ಕಾಲೇಜಲ್ಲಿ ಹೋಗ್ಬಿಟ್ಟು ಸಹಾಯ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ಇಲ್ಲಿ ಬರೋರೆಲ್ಲ ಬಡವರು, ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಅವ್ರು ಬರೋ ಟೈಮ್ ಇರೋದಿಲ್ಲ. ನೀವೇ ಪೇರೆಂಟ್ಸ್ ತರ ಟ್ರೀಟ್ ಮಾಡಿ ಆಯ್ತು. ಸುಮ್ಮನೆ ನಾವು ಪುಸ್ತಕ ಕೊಟ್ಬಿಟ್ಟು ಡ್ರೆಸ್ ಕೊಟ್ಬಿಟ್ಟು ಏನ್ ಪ್ರಯೋಜನ? ಏನು ರಿಸಲ್ಟ್ ಬಂದಿಲ್ಲ ಅಂದ್ರೆ ಹೇಳ್ರಿ. ಮಕ್ಕಳಿದಾರಲ್ಲ, ಅವ್ರಿಗೆ ಕೇಳಿ ನಾವು ಹೇಗೆ ಏನಂತ ಹೇಳಿ. ನನಗೆ ರಿಸಲ್ಟ್ ಮುಖ್ಯ ಅಲ್ಲಮ್ಮ. ನಾನು ಇದೇ ಸಲ ಅಲ್ಲ, ಲಾಸ್ಟ್ ಇಯರ್ ನಾನು ಹಿಂಗೆ ಬಂದು ಹೋಗಿದ್ದು. ಅಲ್ಟಿಮೇಟ್ಲಿ ಐ ವಾಂಟ್ ರಿಸಲ್ಟ್. ಅವ್ರು ಫೇಲ್ ಆದ್ರೆ ಪ್ರಯೋಜನ ಏನು ಹೇಳಿ? ನಿಮ್ ಸಮಸ್ಯೆಗಳೇನಿ? ನಾನು ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ. ನಿಮ್ ಸಮಸ್ಯೆಗಳು ಕೇಳಿ, ನಿಮ್ಗೆ ಏನ್ ಬೇಕು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ನೀವೇನು ನನಗೆ ಕೇಳೋದಿಲ್ಲ, ರಿಸಲ್ಟ್ ಬರೋದಿಲ್ಲ, ಪ್ರಯೋಜನ ಇದೆ. ನಾವೆಲ್ಲ ವೇಸ್ಟ್ ಇಟ್ಕೊಂಡು. ನಾಟ್ ಓನ್ಲಿ ದಿಸ್ ಸ್ಕೂಲ್, ನಮ್ಮ ಗೌರ್ಮೆಂಟ್ 3 ಶಾಲೆಯಲ್ಲೂ ಹಿಂಗೆ ಇದೆ, ಪ್ರೈವೇಟ್ ಅಲ್ಲೂ ಇದೆ. ಪ್ರೈವೇಟ್